ಜಿಂದಾಬಾದ್ ಜಿಂದಾಬಾದ್. ರೈತರ ಜ್ವಲಂತ ಸಮಸ್ಯೆಗಳ ಪರಿಹಾರ ಆಗಲಿ. ಆಗಲಿ. ರೈತರೆಲ್ಲ ಬೆಳೆಗೆ ಬೆಂಬಲ ಬೆಲೆ ಕೊಡಲೇಬೇಕು. ಕೊಡಲೇಬೇಕು. ಜಿಲ್ಲಾ ಮಟ್ಟದ ಸಂದೇಶ ಎಲ್ಲೆಲ್ಲೂ ಹರಡಲಿ. ಜಿಂದಾಬಾದ್. ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಒಂದು ದಿನದ ಜಿಲ್ಲಾ ಮಟ್ಟದ ರೈತ ಶಿಬಿರ ಸಂಘದ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕಾಮ್ರೇಡ್ ವಿ ನಾಗಮಲ್ ಅವರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ರೈತರು ಸಮಾಜದ ಬದಲಾವಣೆ ಮನವರಿಕೆ ಮಾಡಿಕೊಳ್ಳಬೇಕಿದೆ. ನಿರಂತರವಾಗಿ ಕೃಷಿಯು ಬದಲಾವಣೆಗೊಳ್ಳುತ್ತಾ ಬಂದಿದೆ. ಆದರೆ ಇಂದಿನ ಅವಶ್ಯಕತೆಯನ್ನು ಪೂರೈಸುವಷ್ಟು ಮಟ್ಟಿಗೆ ಈ ದೇಶದಲ್ಲಿ ಕೃಷಿಯ ಯಾಂತ್ರೀಕರಣವಾಗಿಲ್ಲ ಮತ್ತು ಬರಡು ಭೂಮಿ ನೀರಾವರಿ ಪ್ರದೇಶವಾಗಿ ಮಾಡಲಾರದೆ ಕೃಷಿ ಹಿಂದುಳಿಯುವಂತೆ ಆಳ್ವಿಕರು ಮಾಡಿದ್ದಾರೆ. ಸರ್ಕಾರ ಕೃಷಿ ಮತ್ತು ರೈತರ ಪರವಾಗಿ ಹೊಸ ಯೋಜನೆಗಳನ್ನು ರೂಪಿಸುತ್ತಿಲ್ಲ. ನದಿಗಳ ನೀರನ್ನು ಕೃಷಿಗಿಂತ ಹೆಚ್ಚಿಗೆ ಕೆಲವು ಶ್ರೀಮಂತ ಉದ್ಯಮಿಗಳ ಲಾಭಕ್ಕಾಗಿ ಬಳಸಲಾಗುತ್ತಿದೆ. ಈ ಸರ್ಕಾರಗಳ ಕಾರ್ಯಗಳು ಈ ವ್ಯವಸ್ಥೆಯು ಬಂಡವಾಳಶಾಹಿ ವ್ಯವಸ್ಥೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ಹಾಗಾಗಿ ನಮ್ಮ ಸಮಸ್ಯೆಗಳಿಗೆ ಕಾರಣ ಈ ಬಂಡವಾಳಶಾಹಿ ವ್ಯವಸ್ಥೆ. ಇದನ್ನು ಬದಲಾಯಿಸಿ ರೈತ ಪರವಾಗಿರುವ ಸಮಾಜದ ನಿರ್ಮಾಣವಾದಾಗ ಮಾತ್ರ ರೈತರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಎಂದರು. ಇವತ್ತು ಬಳ್ಳಾರಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಶಿಬಿರ ನಡೆಯಿತು. ಬೆಳಗ್ಗೆಯಿಂದ ರೈತರು ಸಾಯಂಕಾಲವರೆಗೂ ಕೂಡ ಇದ್ದು ಹಲವಾರು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಮತ್ತು ಚರ್ಚೆಗಳಲ್ಲಿ ಕೂಡ ಸಕ್ರಿಯವಾಗಿ ಇವತ್ತು ಇಡೀ ದಿವಸ ಜಿಲ್ಲೆಯಾದ್ಯಂತ ರೈತರು ಬಂದು ಪಾಲ್ಗೊಂಡಿದ್ದರು. ವಿ ನಾಗಮ್ಮ, ಎಐಕೆಕೆಎಂಎಸ್. ಈ ಶಿಬಿರದಲ್ಲಿ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಪ್ರಗತಿಪರ ಗೀತೆಗಳನ್ನು ಮತ್ತು ರೈತರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಸಮಿತಿ ಸದಸ್ಯರಾದ ಲಿಂಗಪ್ಪ ಸೇರಿದಂತೆ ಕಲ್ಲುಕಂಬ ಪಂಪಾಪತಿ, ಮೆಹಬೂಬ್ ಸಾಬ್, ಕಾಸಿಂ ಸಾಬ್, ಶಿಕ್ಷಕರಾದ ಶೇಖರ್, ರೈತರಾದ ಗೋಪಾಲಗೌಡ, ಬಸಪ್ಪ, ಶ್ರೀನಿವಾಸ್, ಹೊಸಪೇಟೆಯ ಕಾಶಿನಾಥ್, ಕಾಳಿಂಗಪ್ಪ ಸೇರಿದಂತೆ ಹಲವಾರು ಸಂಘಟನಾಕಾರರು ಹಾಗೂ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.